ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು ರಾಜ್ಯಸಭೆಯ ಕದನ. ನಿನ್ನೆ ರಾತ್ರಿ 10:22 ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಅದು NDA ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಕಣಕ್ಕಿಳಿತಾರೆ, ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ ಅಂತೇಳಿ ನಾವು ಸುದ್ದಿ ಬ್ರೇಕ್ ಮಾಡಿದ ಬಳಿಕ ಕುಪೇಂದ್ರ ರೆಡ್ಡಿ ಅವರಿಗೆ ಬಿಜೆಪಿ ಹೈಕಮಾಂಡ್ ಕರೆ ಮಾಡಿ ಇವತ್ತು 11 ಗಂಟೆಗೆ ನಾಮಪತ್ರ ಸಲ್ಲಿಕೆ ಮಾಡಿ ಅಂತ ಹೇಳಿದ್ದಾರೆ. 5ನೇ ಅಭ್ಯರ್ಥಿ ಕಣಕ್ಕಿಳಿದಿರುವಂಥ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದಂತಾಗಿದೆ. ಕಾಂಗ್ರೆಸ್ನ 3ನೇ ಅಭ್ಯರ್ಥಿಗೆ ಹೊಡೆತ ಕೊಡುವ ಸುದ್ದಿಗಳು ಹರಿದಾಡ್ತಾ ಇದೆ. ಅಡ್ಡ ಮತದಾನದ ಆತಂಕ ಕಾಂಗ್ರೆಸ್ ಪಾಳ್ಯದಲ್ಲಿದೆ. ಇದೆಲ್ಲದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಇಲ್ಲಿದೆ. ಇದೇ ಫೆಬ್ರವರಿ 27ರಂದು 4 ಸ್ಥಾನದ ರಾಜ್ಯಸಭೆಗೆ ಚುನಾವಣೆ ನಡೆಯಲಿದ್ದು 4 ಸ್ಥಾನಗಳ ಪೈಕಿ ಕಾಂಗ್ರೆಸ್ಗೆ 3 ಸ್ಥಾನದ ಅವಕಾಶವಿದ್ದು ಬಿಜೆಪಿಗೆ 1 ಸ್ಥಾನದ ಅವಕಾಶವಿದೆ. ಈ ನಡುವೆ 5ನೇ ಅಭ್ಯರ್ಥಿಯಾಗಿ ಜೆಡಿಎಸ್ನ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿದಿದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ಢವಢವ ಶುರುವಾಗಿದೆ. NDA 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅಖಾಡಕ್ಕೆ. ದಳಪತಿಗಳ ಹೊಸ ಅಸ್ತ್ರಕ್ಕೆ ಕಾಂಗ್ರೆಸ್ಗೆ ಟೆನ್ಷನ್. ಕುಪೇಂದ್ರ ರೆಡ್ಡಿ ಸ್ಪರ್ಧೆ ಮಾಡೋ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಹೇಳಿಕೆ ನೀಡ್ತಾ ಇದ್ದಂತೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಈಗ ನೀವು ನಾಮಿನೇಷನ್ NDA ಅಭ್ಯರ್ಥಿಯಾಗಿ ನಾಮಿನೇಷನ್ ಆಗ್ತಾ ಇದ್ದೀರಾ ಅಂತ ನಿಜನಾ ಸರ್? ಹೌದು ಇವತ್ತು ಆಗ್ತಾ ಇದ್ದೀನಿ. ಓಕೆ ಸರ್. ಅದು NDA ಅಭ್ಯರ್ಥಿನ ಅಥವಾ ಬಿಜೆಪಿ JDS ಅಂದ್ರೆ ಇದು ಇಂಡಿಪೆಂಡೆಂಟ್ ಪಕ್ಷಗಳು ಸೇರಿ ಎರಡನೇ ಸೀಟ್ ಕೊಟ್ಟಿದ್ದಾರೆ, ಅದಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಸರ್, ಒಂದು ಕುತೂಹಲ ಇರುವಂತದ್ದು, ಒಂದು ಈಗ ಬಿಜೆಪಿ JDS ಎರಡು ಸೇರಿ ಉಳಿಕೆ ಮತ ವ್ಯವಸ್ಥೆ ಇರಿದ್ರೆ ನಿಮ್ಗೊಂದು 7 ಮತ ಏನೋ ಶಾರ್ಟೇಜ್ ಬರುತ್ತೆ. ಈಗ ನೀವು ಕಣಕ್ಕಿಳಿತಾ ಇರುವಂತದ್ದು ಒಂದಷ್ಟು ಕುತೂಹಲ ಇದೆ, ಏನ್ಸುತ್ತೆ ಸರ್? ನೋಡೋಣ, ಮುಂದಕ್ಕೆ ಗೊತ್ತಾಗ್ತದೆ. ಏನಾಗ್ತದೆ ನಂಗೆ ಗೊತ್ತಿಲ್ಲ. ನಾಮಿನೇಷನ್ ಫೈಲ್ ಮಾಡಿಬಿಟ್ಟು ಆಮೇಲೆ ಏನ್ ಮಾಡಬೇಕು ಅನ್ನೋದು ಆಲೋಚನೆ. ಈಗಾಗಲೇ ಈಗಿನ ಸಂಖ್ಯಾಬಲದ ಆಧಾರದ ಮೇಲೆ ಕಾಂಗ್ರೆಸ್ನ 3, ಬಿಜೆಪಿಯ 1 ಈಸಿಯಾಗಿ ಗೆಲುವು ಕಾಣಲಿದ್ದಾರೆ. ಆದರೆ ರಾಜ್ಯಸಭಾ ಚುನಾವಣೆಯಲ್ಲೂ ಅಡ್ಡ ಮತದಾನ ನಡೆದು ಹೈ ಡ್ರಾಮಾ ನಡೆದ ಬೇಕಾದಷ್ಟು ಉದಾಹರಣೆಗಳಿದೆ. ಹೀಗಾಗಿ 3 ಪಕ್ಷಗಳಿಗೆ ಕುದುರೆ ವ್ಯಾಪಾರ ಜೊತೆಗೆ ಅಡ್ಡ ಮತದಾನದ ಭಯ ಆರಂಭಗೊಂಡಿದೆ. ಮೇಲ್ಮನೆ ಲೆಕ್ಕಾಚಾರ ನೋಡೋದಾದ್ರೆ ರಾಜ್ಯಸಭೆಯಲ್ಲಿ ಒಬ್ಬ ಅಭ್ಯರ್ಥಿ ಗೆಲ್ಲಲು 46 ಮತ ಬೇಕು. ಬಿಜೆಪಿ ಬಳಿ 66 ಶಾಸಕರಿದ್ದಾರೆ. ಒಬ್ಬ ಅಭ್ಯರ್ಥಿ ಗೆಲುವಿನ ನಂತರ ಬಿಜೆಪಿಯಲ್ಲಿ 20 ಮತ ಉಳಿಯಲಿದೆ. ಬಿಜೆಪಿ ಮತ್ತು JDS ಸೇರಿದ್ರೆ ಒಟ್ಟು 39 ಮತಗಳಾಗುತ್ತೆ. 5ನೇ ಅಭ್ಯರ್ಥಿ ಗೆಲುವಿಗೆ 7 ಮತ ಬೇಕು. ಒಂದೊಮ್ಮೆ ಜನಾರ್ದನ ರೆಡ್ಡಿ ಬೆಂಬಲಿಸಿದ್ರೆ ಇನ್ನುಳಿದ 6 ಮತಗಳ ಅಗತ್ಯವಿದೆ. ಯಾಕಂದ್ರೆ ಈ ಹಿಂದೆ 2017ರಲ್ಲಿ ರಾಜ್ಯಸಭೆಯ ಎಲೆಕ್ಷನ್ ನೋಡಿದಾಗ ಕ್ರಾಸ್ ವೋಟಿಂಗ್ ನಡೆದಿತ್ತು. ಈ ಮೂಲಕ HDK ಮುಖಭಂಗ ಕೂಡ ಅನುಭವಿಸಿದ್ರು. ಇದಷ್ಟೇ ಅಲ್ಲದೆ 2019ರಲ್ಲಿ ನಡೆದ ರಾಜ್ಯಸಭಾ ಚುನಾವಣೆಯಲ್ಲೂ ಅಡ್ಡ ಮತದಾನದಿಂದಾಗಿ ಕುಪೇಂದ್ರ ರೆಡ್ಡಿ ಸೋಲು ಕಂಡಿದ್ರು. ಇದೀಗ ಇದೇ ಭೀತಿ ಕಾಂಗ್ರೆಸ್ನಲ್ಲಿ ಅಡ್ಡ ಮತದಾನದ ಭಯ ಶುರುವಾಗಿದ್ದು ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋ ಚಿಂತನೆ ನಡೆಸಲಾಗಿದೆ ಎನ್ನಲಾಗಿದೆ. ರಾಜ್ಯಸಭೆಯಲ್ಲಿ ಒಬ್ಬ ಅಭ್ಯರ್ಥಿಯ ಗೆಲುವಿಗೆ 46 ವೋಟ್ಗಳು ಬೇಕು ಅಂತ ಹೇಳುವಂಥದ್ದು. ಆದರೆ ನಾವೀಗಾಗಲೇ ನೋಡ್ತಾ ಇದ್ವಿ ನಾಗೇಂದ್ರ ಬಾಬು, ಹಿಂದೆ 2019ರಲ್ಲಿ ಕುಪೇಂದ್ರ ರೆಡ್ಡಿ ಸೋತಿದ್ರು ಅಂತ. ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ಈ ಸಾರಿನೂ ಅದು ರಿಪೀಟ್ ಆಗಬೇಕು ಅಂತೇನಿಲ್ಲ. ಜಮೀರ್ ಅಹಮದ್ ಹೇಳಿದ್ದಾರೆ ಯಾವಾಗಲೂ JDS ಕ್ಯಾಂಡಿಡೇಟ್ ಆಗುತ್ತೆ, ಈ ಸಾರಿನೂ ಹಾಕ್ತಾರೆ ಸೋಲ್ತಾರೆ ಅಂತ. ಬಟ್ ಈ ಸಾರಿ ರಾಜಕೀಯ ಸಮೀಕರಣ ಸಂಪೂರ್ಣ ಬದಲಾಗೋ ಥರ ಕಾಣ್ತಾ ಇದೆ. ಸೊ ರಾಜ್ಯ ವಿಧಾನಸಭೆಯಲ್ಲಿ 66 ಬಿಜೆಪಿ ಶಾಸಕರಿದ್ದಾರೆ. ಮೈತ್ರಿ ಅಭ್ಯರ್ಥಿಯನ್ನ ಬಿಜೆಪಿ ಈ ಸಾರಿ ಕಣಕ್ಕೆ ಇಳಿಸಿದೆ. ಒಬ್ಬ ಅಭ್ಯರ್ಥಿ ಗೆಲುವಿಗೆ ಈಗಾಗಲೇ ಹೇಳಿದಾಗ 46 ವೋಟ್ಗಳು ಬೇಕಾಗಿದೆ.
ಒಬ್ಬ ಕ್ಯಾಂಡಿಡೇಟ್ ನಂತೂ ಆರಾಮವಾಗಿ ಬಿಜೆಪಿ ಅವ್ರು ಗೆಲ್ಲಿಸ್ಕೊಂಡ್ ಬಿಡ್ತಾರೆ. ಶ್ರೀಲಕ್ಷ್ಮಿ ನೋಡಿ, ಬಹಳ ಕುತೂಹಲ ಅಂತ ಇರುವಂತದ್ದು ನೋಡಿ, 224 ನಮ್ಮಲ್ಲಿರುವಂತಹ ಶಾಸಕರು. ಓಕೆ, ಅದರಲ್ಲಿ ಬಿಜೆಪಿ 66, JDS 19, ಕಾಂಗ್ರೆಸ್ 135. ಅದನ್ನ ಹೊರತುಪಡಿಸಿ ಪ್ರಮುಖವಾಗಿ 4 ಪಕ್ಷೇತರ ಅಭ್ಯರ್ಥಿಗಳಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು, ಲತಾ, ಮತ್ತೆ ಗೌರಿಬಿದನೂರು ಶಾಸಕರು, ಮತ್ತೆ ದರ್ಶನ್ ಪುಟ್ಟಣಯ್ಯ. ಯಾಕೆ ಇಂತಹ ಒಂದು ನಿಲುವನ್ನ ಬಿಜೆಪಿ ಹಾಗೂ JDS ತೆಗೆದುಕೊಳ್ತು ಅಂತಂದ್ರೆ ನೋಡಿ, ಅವರು 4ನೇ ಅಭ್ಯರ್ಥಿಯನ್ನಾಗಿ ಒಬ್ಬನ ಕಣಕ್ಕಿಳಿಸಿದ್ರೆ ಅಲ್ಲಿ 46 ಹೋಗುತ್ತೆ. ಇನ್ನುಳಿದಂತೆ ಅವರು ಮಿಗುವಂತಹ ಒಂದು ಓಟ್ಗಳೇನಿದೆ ಅದನ್ನ ಏನ್ ಮಾಡೋದು, ಯಾಕೆ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿ ಒಂದು ಲೆಕ್ಕಾಚಾರಗಳನ್ನ ಹಾಕೊಂಡು, ನೀವು ಆರಂಭದಲ್ಲಿ ಹೇಳಿದ್ರಿ ರಾಜಕೀಯದಲ್ಲಿ ಯಾವಾಗ್ಲೂ 1+1 2 ಅಂತ ಆಗ್ಬೇಕು ಅಂತೇನಿಲ್ಲ, ಅದು 11 ಬೇಕಾದ್ರೂ ಆಗ್ಬೋದು. ಸೊ ಈಗ ಇದೇ ಲೆಕ್ಕಾಚಾರಗಳು ಶುರುವಾಗಿದೆ. ಯಾಕೆ ಅಂತಂದ್ರೆ ನೋಡಿ, ಇವಾಗ ಪಕ್ಷೇತರ ಅಭ್ಯರ್ಥಿ ಆಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಆಲ್ರೆಡಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಒಂದು ಅಧಿಕೃತವಾದಂಥ ಘೋಷಣೆ ಒಂದೇ ಬಾಕಿ. ಸೊ ಅವ್ರದ್ದೊಂದು ಓಟ್ ಬೀಳುತ್ತೆ. ಆಗ ಅಲ್ಲಿಗೆ ಅವರಿಗೆ ಸಿಗುವಂಥದ್ದು ನೋಡಿ 19 ಇನ್ನುಳಿದಂಥ ಮತಗಳನ್ನು ಒಟ್ಟುಗೂಡಿಸ್ತು. ನೋಡಿ, ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕೂಡ ಅದನ್ನು ಗಮನಿಸ್ತಾ ಇದ್ದೀವಿ. 19 66ರಲ್ಲಿ 45 ಹೋಯ್ತು ಅಂತಂದ್ರೆ ಇನ್ನುಳಿದಂಥ ವೋಟ್ಗಳಿಗೆ 19 ಕ್ರೋಢೀಕರಣ ಮಾಡಬೇಕು, ಪ್ಲಸ್ ಮಾಡಬೇಕು. ಪಕ್ಷೇತರರು 3 ಬರ್ತಾರೆ. ಆಲ್ರೆಡಿ ದರ್ಶನ್ ಪುಟ್ಟಣಯ್ಯ ಕಾಂಗ್ರೆಸ್ ಬೆಂಬಲಿತ ಅಂತ ಕೂಡ ಹೇಳಲಾಗ್ತದೆ. ಅದಕ್ಕೆ 135+1 ಅಂತ ನಾವು ಹಾಕಿರೋದಲ್ಲಿ. ಸೊ 46 ಬೇಕು ಅಂತಂದ್ರೆ ಇವ್ರ ಹತ್ರ ಈಗ 39 ಆಗುತ್ತೆ. ಪ್ಲಸ್ ಹೆಂಗ್ ಮಾಡ್ತಾರೆ, ಯಾರನ್ನ ತಗೋತಾರೆ, ಆಪರೇಷನ್ ಮಾಡಲೇಬೇಕಾದಂತ ಅನಿವಾರ್ಯ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿನ್ನೆ ಆರಂಭದವರೆಗೂ ಕೂಡ ಚರ್ಚೆಗಳಾಗಿರ್ಲಿಲ್ಲ. ಯಾವಾಗ ರಿಪಬ್ಲಿಕನ್ ಸುದ್ದಿ ಬ್ರೇಕ್ ಮಾಡ್ತೋ ಅಲ್ಲಿಂದ ಅವರಲ್ಲಿ ಸಂಚಲನ ಸೃಷ್ಟಿ ಆಗುತ್ತೆ. ಎಲ್ಲರನ್ನು ಕೂಡ ಕೂಡಿಟ್ಟುಕೊಳ್ಳುವಂತ ಕೆಲಸಗಳು ಮಾಡ್ಲಾಗ್ತಾ ಇದೆ. ಓಕೆ, ಆದ್ರೆ ಎಲ್ಲರೂ ಹೇಳ್ತಾರೆ, ನೀವ್ ಹೇಳ್ದಾಗ ಈಗ ನೋಡಿ ಎಲ್ಲರೂ ಹೇಳಿಕೆ ಕೊಡಕ್ ಶುರು ಮಾಡ್ತಾರೆ. ಈಗ ಇನ್ನು ಏನಂದ್ರೆ ಏನು ಅಡ್ಡ ಮತದಾನ ಆಗೋದಿಲ್ಲ, ನಾವು ಎಲ್ಲಾ ಶಾಸಕರನ್ನ ಇಂಟ್ಯಾಕ್ಟ್ ಆಗಿ ಇಟ್ಕೊಂಡಿದೀವಿ, ಇನ್ನು ರೆಸಾರ್ಟ್ ರಾಜಕಾರಣ ಕೂಡ ಗರಿಗೆದರುತ್ತೆ, ಅದೆಲ್ಲವೂ ಆಗುತ್ತೆ. ಆದರೂ ಕೂಡ ಅದೆಲ್ಲದರ ಮೇಲೂ ಕೂಡ ರಾಜಕೀಯ ಲೆಕ್ಕಾಚಾರ ಕೈ ಕೊಡುತ್ತೆ. ಹಿಂದೆಲ್ಲ ಆಗಿದ್ದನ್ನು ನಾವು ನೋಡಿದೀವಿ, ಹೇಗೆ ಬೇಕಾದ್ರೂ ಆಟ ಆಡಬಹುದು ಅಂತ. ಸೊ ಹಾಗಾಗಿ ಈ ಸಾರಿ ರಿಸಲ್ಟ್ ಏನಾಗತ್ತೆ ಅಂತ ಕೇವಲ ಕಾಂಗ್ರೆಸ್ ನಿಂದ ಮಾತ್ರ ಅಡ್ಡ ಮತದಾನದ ಭೀತಿ ಇಲ್ಲ, JDS ಇಂದ ಯಾಕೆ ಮಾಡಬಾರ್ದು? ಸೋಮಶೇಖರ್ ಅವರು ನೋಡಿ, ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ಶಿಕ್ಷಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಅವರು ಮತವನ್ನೇ ಯಾಚನೆ ಮಾಡ್ತಿದ್ದಾರೆ. ಅವ್ರ ಕ್ಷೇತ್ರದಲ್ಲಿ ಅವ್ರು ಆಗ್ತಾರ. ಬಿಜೆಪಿಯಲ್ಲೂ ಭಯ ಇದೆ, ಕಾಂಗ್ರೆಸ್ನಲ್ಲೂ ಭಯ ಇದೆ. ಒಂದು ವೇಳೆ ಕಾಂಗ್ರೆಸ್ನವ್ರು ಎಲ್ಲರೂ ಹಾಕಿದೆ ಆದ್ರೆ ನೀವು ಹೇಳಿದಂತೆ JDS ನಲ್ಲಿ ಕಳೆದ ಬಾರಿಯೂ ಕೂಡ ಇದೇ ಒಂದು ವಿಶ್ವಾಸದಲ್ಲಿ ಇದ್ರು. ಆದ್ರೆ ಈ ಬಾರಿ ಆಗತ್ತಾ ಅನ್ನೋ ಕುತೂಹಲ ಕೂಡ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆಗಿರುವಂತಹ ವಿಜಯ್, ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರು. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದೆ, ಮತ್ತೆ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಹಾಗೂ ಸತೀಶ್. ನೋಡಿ, 3 ಕೂಡ ವಿಧಾನಸೌಧ ಹತ್ರ ಇದ್ದಾರೆ. ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಎರರ್ ಆಗ್ತಾ ಇದೆ. ಬೆಳಗಿಂದ ನಾನು ಕೂಡ ಅಲ್ಲೇ ಇದ್ದೆ. ಮೊದಲಿಗೆ ವಿಜಯ್ ಹತ್ರ ಹೋಗ್ತೀನಿ. ವಿಜಯ್, ಇವತ್ತು ನಾನು ವಿಧಾನಸೌಧ ಹತ್ರ ಬಂದಿದ್ದೆ. ಬಹಳ ಖುಷಿ ಹಾಗೂ ಹೆಮ್ಮೆ ಆಗಿದ್ದ ವಿಚಾರ ಏನಂತಂದ್ರೆ, ರಿಪಬ್ಲಿಕ್ ಕನ್ನಡ ಅದು ನೀವು ಕೊಟ್ಟಂತ ಸುದ್ದಿ ಇವತ್ತು ವಿಧಾನಸೌಧದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಕುಪೇಂದ್ರ ರೆಡ್ಡಿ ಅವರು ಕಣಕ್ಕಿಳಿತಾರೆ, ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅಂತೇಳಿ. ಇರಲಿ, ಮೊದಲಿಗೆ ಕಂಗ್ರ್ಯಾಚುಲೇಷನ್ ನಿಮಗೆ ಆ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ದಕ್ಕೆ. ಲೆಕ್ಕಾಚಾರ ಏನು ಓವರ್ ಆಲ್ ಆಗಿ ಹೇಳೋದಾದ್ರೆ ಕ್ವಿಕ್ ಆಗಿ ವಿಜಯ್? ನಾಗೇಂದ್ರ ಬಾಬು, ಯಾರು ನಿರೀಕ್ಷೆ ಮಾಡಿರಲಿಲ್ಲ ಕುಪೇಂದ್ರ ರೆಡ್ಡಿ ನಿನ್ನೆ ತಡರಾತ್ರಿ 11 ಗಂಟೆಯ ಬಳಿಕ ಒಂದು ಹೈಕಮಾಂಡ್ ನಿರ್ಧಾರದ ನಂತರ ಏನು ನಾಮಪತ್ರ ಸಲ್ಲಿಸಿರುವಂಥದ್ದು. ಒಂದು ಬೇಕಾಗಿರುವಂಥದ್ದು ಅಂದರೆ ಜನಾರ್ದನ್ ರೆಡ್ಡಿ ಇವರ ಜೊತೆ ಕೈ ಜೋಡಿಸೋದು ಕೂಡ ನಿಶ್ಚಿತ. ಜೋಡಿಸಿದ ನಂತರ ಬೇಕಾಗುವಂಥದ್ದು 6 ಮತಗಳು ಬೇಕಾಗುತ್ತೆ. 6 ಮತಗಳನ್ನು ಹೇಗೆ ತೆಗೆದುಕೊಳ್ತಾರೆ ಅನ್ನೋದು. ಪಕ್ಷೇತರ ಎಲ್ಲ ಶಾಸಕರು ಕೂಡ ಆಗ್ತಾರ. ಅದರಲ್ಲಿ ದರ್ಶನ್ ಪುಟ್ಟಣಯ್ಯ ಸೇರಿದಂತೆ ಅವ್ರನ್ನ ಬಹುತೇಕವಾಗಿ ಅವ್ರನ್ನ ಮ್ಯಾನೇಜ್ ಮಾಡಬಹುದು ಅಂತ ಅಂದ್ಕೊಂಡಿದ್ದರೆ ಒಂದು ವೇಳೆ ಅವ್ರು ಬಂದರೆ, ಆದರೆ ಉಳಿದಂಥ 5 ಮತಗಳು ಕಾಂಗ್ರೆಸ್ನಿಂದಲೇ ತೆಗಿಬೇಕು. ಬೇರೆ ಕಡೆಯಿಂದ ಎಲ್ಲ ಇಂಡಿಪೆಂಡೆಂಟ್ ಒಂದು 7-8 ಜನ ಇಂಡಿಪೆಂಡೆಂಟ್ ಇದ್ದಿದ್ರೆ ಹೌದು ಅದು ಸಾಧ್ಯತೆ ಇತ್ತು ಅಂತ ಹೇಳ್ಬೋದಾಗಿತ್ತು. ಕಾಂಗ್ರೆಸ್ನಿಂದ 5 ಮತಗಳನ್ನು ತೆಗೆದುಕೊಳ್ಳುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವಂಥದ್ದು, ಇನ್ನು 4 ವರ್ಷ ಸರ್ಕಾರ ಇರುವಂಥದ್ದು ಸುಲಭದ ಮಾತಲ್ಲ. ಆದರೆ ರಾಜಕೀಯವಾಗಿ ಯಾವಾಗ ಏನು ಬೇಕಾದ್ರೂ ಕೂಡ ಆಗ್ಬೋದು. ಒಂದೊಂದು ಬಹಳ ಸ್ಪಷ್ಟ, ಕುಪೇಂದ್ರ ರೆಡ್ಡಿ ಕಣಕ್ಕಿಳಿದಿರುವಂಥ ಹಿನ್ನೆಲೆಯಲ್ಲಿ ಅಡ್ಡ ಮತದಾನದ ಭೀತಿ ಕಾಂಗ್ರೆಸ್ಗೆ ಎದುರಾಗಿರುವಂಥದ್ದು. ಅದರ ಜೊತೆಗೆ ಬಿಜೆಪಿ ಮತ್ತು JDS ಕೂಡ ಕ್ರಾಸ್ ವೋಟಿಂಗ್ ಮಾಡಿಸುವಂಥ ಆಲೋಚನೆ ಚಿಂತನೆ ಈಗ ಕಾಂಗ್ರೆಸ್ನಲ್ಲಿರುವಂಥದ್ದು. ಇವರು ಕೂಡ
ಕೂಡ ತೋರ್ಸ್ ಓಟ್ ಹಾಕ್ಬೇಕಾಗುತ್ತೆ. ಒಂದು ಅಡ್ಡ ಮತದಾನ ಮಾಡಿದ್ರೆ ನಾಗೇಂದ್ರ ಬಾಬು ಶಾಸಕತ್ವ ರದ್ದಾಗೋದಿಲ್ಲ. ಈ ರಾಜ್ಯಸಭಾ ಚುನಾವಣೆಯಲ್ಲಿ ವಿಪ್ ಉಲ್ಲಂಘನೆ ಮಾಡಿದ್ರು ಕೂಡ ಅದರ ಪರಿಣಾಮ ಶಾಸಕರಿಗೆ ಆಗೋದಿಲ್ಲ. ಆದ್ರೆ ಯಾರಿಗೆ ತೋರ್ಸ್ ಓಟ್ ಹಾಕ್ತೀರಿ ಅನ್ನೋಂಥದ್ದು ಗೊತ್ತಾಗುತ್ತೆ, ಯಾರು ನಾವು ಓಟ್ ಹಾಕಿದ್ರೆ ಅಂತ ತೋರಿಸಬೇಕಾಗುತ್ತೆ. ಇದು ಪಕ್ಷ ಶಾಸಕರ ಮೇಲೆ ಒಂದಷ್ಟು ಪರಿಣಾಮ ಬೀರುವಂಥದ್ದು, ಆದ್ರೆ ಶಾಸಕತ್ವ ರದ್ದಾಗೋದಿಲ್ಲ. ಅಂದ್ರೆ ಎಲ್ಲವೂ ಕೂಡ ರಾಜಕೀಯ ಲೆಕ್ಕಾಚಾರಗಳು ನಡೀತಾ ಇರುವಂಥದ್ದು. ಒಂದು ಇಲ್ಲಿ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ ಮತ್ತು ಕುತೂಹಲ ಜೊತೆಗೆ ಪ್ರಾಮುಖ್ಯತೆ ಪಡ್ಕೊಂಡಿರೋದು ಯಾಕೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಓಟನ್ನ ಮಾಡಿದ್ಮೇಲೆ ಅದನ್ನ ತೋರಿಸಲೇಬೇಕಾಗತ್ತೆ. ಸೊ ಆಗ ಗೊತ್ತಾಗ್ಬಿಡುತ್ತೆ. ನೋಡಿ, ಒಬ್ಬ ರಿಪೋರ್ಟರ್ಗೆ ಯಾವಾಗ ಹೆಮ್ಮೆ ಅನ್ಸುತ್ತೆ ಅಂತಂದ್ರೆ ಅವರು ಕೊಟ್ಟಂತ ಬ್ರೇಕ್ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಆಗುವಂಥದ್ದು, ಇಡೀ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗುವಂಥದ್ದು, ಬೇರೆ ಚಾನಲ್ಗಳು ಫಾಲೋ ಮಾಡುವಂಥದ್ದಾಗುತ್ತಲ್ಲ ಆಗ. ಸೊ ಆ ಕೆಲಸವನ್ನು ನೀವು ಮಾಡಿದ್ದೀರಿ. ಈಗ ನಾನು ಬಸವರಾಜನಿಗೆ ಪ್ರಶ್ನೆ ಕೇಳಲೇಬೇಕು. ಬಸವರಾಜ್, ನೋಡಿ, ಈ ವಿಚಾರ ಈಗ ಕ್ವಿಕ್ ಆಗಿ ನನಗೆ ಆನ್ಸರ್ ಬೇಕು. ರಾಜಕೀಯ ಪಡಸಾಲೆಯಲ್ಲಿ ಏನು ಚರ್ಚೆ ಆಗ್ತಾ ಇದೆ? ಖಂಡಿತ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದಂಥ ಸುದ್ದಿ ನಿನ್ನೆ ರಾತ್ರಿ ಬ್ರೇಕ್ ಮಾಡ್ತಾ ಇದ್ದ ಹಾಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಂಚಲನ ಮೂಡಿಸತಕ್ಕಂಥದ್ದು. ಯಾಕಂದರೆ ಆ ಶಾಸಕಾಂಗ ಪಕ್ಷದ ಸಭೆ ನಾವು ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಬಜೆಟ್ ಬಗ್ಗೆ ಮಾತನಾಡಬೇಕು ಅನ್ನುವಂಥ ವಿಚಾರವಾಗಿ ಚರ್ಚೆ ಆಗ್ತಾ ಇತ್ತು. ಯಾವಾಗ ರಾಜ್ಯಸಭಾ ಚುನಾವಣೆ ವಿಚಾರವಾಗಿ ಚರ್ಚೆ ಆಗೋಕ್ಕೆ ಪ್ರಾರಂಭ ಆಯಿತು, ಅದು ರಿಪಬ್ಲಿಕ್ ಕನ್ನಡ ಸುದ್ದಿಯ ಮೂಲಕವೇ ಇದೊಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆಗೆ ಒಂದು ಈಡು ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ಮೂಲಕ ಯಾವ ರೀತಿಯಾಗಿ ಕಾಂಗ್ರೆಸ್ ಮುನ್ನೆಚ್ಚರಿಕೆಯನ್ನು ವಹಿಸ್ಕೋಬೇಕು ಮತ್ತು ಶಾಸಕರಿಗೆ ಕಿವಿ ಮಾತನ್ನು ಯಾವ ರೀತಿಯಾಗಿ ಹೇಳಬೇಕು ಅನ್ನುವಂಥದ್ದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿನ್ನೆ ಆಗಿರ್ತಕ್ಕಂಥದ್ದು. ಮತ್ತು ಅದು ರಿಪಬ್ಲಿಕ್ ಸುದ್ದಿಯ ಮೂಲಕವೇ ಈಗಾಗಲೇ ಏನು 5ನೇ ಅಭ್ಯರ್ಥಿಗಳು ಹಾಕಿರೋದ್ರಿಂದ ಸಹಜವಾಗಿ ಶಾಸಕರನ್ನು ಕಾಯ್ದಿಟ್ಕೊಳ್ಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಎದುರಾಗಿದೆ. ಈಗಾಗಲೇ ಅವರಿಗೆ ಮೌಖಿಕ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಮುಂದೆ ಅವರನ್ನು ಒಟ್ಟಾಗಿ ಈ ಅಧಿವೇಶನ ಮುಗಿತಾ ಇದ್ದ ಹಾಗೆ 1 ದಿನ ಅಥವಾ 2 ದಿನ ಗ್ಯಾಪನ್ನು ಬಿಟ್ಟು ಒಟ್ಟಾಗಿ ಒಂದು ರೆಸಾರ್ಟ್ ಅಥವಾ ಒಂದು ಹೋಟೆಲ್ನಲ್ಲಿ ಕೂಡಿ ಹಾಕೋಕ್ಕೆ ಈಗಾಗಲೇ ಚಿಂತನೆಗಳು ನಡೆಸ್ತಾ ಇದ್ದಾವೆ. ನಿನ್ನೆ ಸೂಚನೆ ಕೊಟ್ಟಿದ್ದಾರೆ. ನಾವು ಸೂಚನೆಯನ್ನು ಕೊಟ್ಟ ತಕ್ಷಣ ಹೊರಟು ಬೆಂಗಳೂರಿಗೆ ಬರಬೇಕು, ನಾವು ಹೇಳುವವರೆಗೂ ಕೂಡ ನಮ್ಮ ಜೊತೆಗೆ ಇರಬೇಕು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಈ ಒಂದು ಸುದ್ದಿ ಇಷ್ಟೊಂದು ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ನಮ್ಮ ಜೊತೆ ಸತೀಶ್ ಇದ್ದಾರೆ. ಸತೀಶ್, ಈ ಒಂದು ರಾಜಕೀಯದ ಲೆಕ್ಕಾಚಾರ ಇದೆಯಲ್ಲ, ರಾಜ್ಯಸಭಾ ಚುನಾವಣೆ ಒಂಥರ ಸ್ವಲ್ಪ ಈ ಸಂಕೀರ್ಣ ಪ್ರಕ್ರಿಯೆ, ಇದು ಸ್ವಲ್ಪ ಕ್ಲಿಷ್ಟಕರವಾದಂಥ ಪ್ರಕ್ರಿಯೆ ಇದು. ಸೊ ಅಷ್ಟು ಬಾಕಿ ಚುನಾವಣೆಗಳಷ್ಟು ಸುಲಭವಾದಂಥ ಒಂದು ಪ್ರಕ್ರಿಯೆ ಅಲ್ಲ. ವೋಟಿಂಗ್ ಇರಬಹುದು ಅಥವಾ ಬೇರೆ ಎಲ್ಲ ಲೆಕ್ಕಾಚಾರಗಳಿರ್ಬೋದು. ಆ ಹಿನ್ನೆಲೆಯಲ್ಲಿ ಸತೀಶ್, ಈಗ BJP ಅಥವಾ JDS ಪಾಳೆಯದಲ್ಲಿ, ಮೈತ್ರಿ ಪಾಳೆಯದಲ್ಲಿ ಏನೇನು ನಡೀತಾ ಇದೆ? ಯಾಕಂತಂದ್ರೆ ಕಾಂಗ್ರೆಸ್ಸು ತಾನು ಮಾಡ್ಕೊಳ್ಬೇಕಾದಂಥ ಸಿದ್ಧತೆಗಳನ್ನು ಈಗ ಮಾಡ್ಕೊಳುತ್ತೆ. ರೆಸಾರ್ಟ್ಗೆ ಶಿಫ್ಟ್ ಮಾಡೋದಿರ್ಬೋದು ಅಥವಾ ಇನ್ನೇನೋ ಪ್ರೊಟೆಕ್ಷನ್. ಬಟ್ BJP ಕಡೆಯಿಂದ ಕೂಡ ನಮಗೆ ಅಡ್ಡ ಮತದಾನ ಆಗಬಹುದು ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಕೆಲವು ಕಾಂಗ್ರೆಸ್ ನಾಯಕರು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಒಂದು ರಕ್ಷಣಾತ್ಮಕವಾದ ಆಟವನ್ನ ಈಗ ಆಡೋದು ಮೈತ್ರಿ ಪಾಳೆಯಕ್ಕೆ ಅನಿವಾರ್ಯ ಆಗಿದೆ ಅಂತ ಏನ್ ಪ್ರಿಪರೇಷನ್ಸ್ ನಡೆದಿದೆ? ಹೌದು ಶ್ರೀಲಕ್ಷ್ಮಿ, ಯಾಕಂದರೆ ಅಡ್ಡಮತ ನಿರೀಕ್ಷೆಯಲ್ಲೇ BJP ಮತ್ತು JDS 2ನೇ ಅಭ್ಯರ್ಥಿನ ಕಣಕ್ಕಿಳಿಸಿರೋದು. ಅಂದರೆ ಕಾಂಗ್ರೆಸ್ನಿಂದ ಅಡ್ಡ ಮತದಾನ ಆದರೆ ಅದು ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಆದರೆ ಕಾಂಗ್ರೆಸ್ ಕೂಡ ಹೇಳ್ತಾ ಇರುವಂಥದ್ದು BJPಯಲ್ಲೇ ಯಾಕೆ ಆಗಬಾರ್ದು, JDSನಲ್ಲೇ ಯಾಕೆ ಆಗಬಾರ್ದು ಅಡ್ಡ ಮತದಾನ ಅನ್ನೋ ಒಂದು ಮಾತನ್ನು ಕೂಡ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಹೀಗಾಗಿನೇ ಈಗ BJP ಮತ್ತು JDS ನಾಯಕರು ಕೂಡ ತಮ್ಮ ಶಾಸಕರನ್ನು ರಕ್ಷಿಸಿಕೊಳ್ಬೇಕಾದ ಒಂದು ಜವಾಬ್ದಾರಿ ಇದೆ. ಅವರು ಕೂಡ ಆ ಬಗ್ಗೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕುಪೇಂದ್ರ ರೆಡ್ಡಿ ಅವರು 2ನೇ ಅಭ್ಯರ್ಥಿಯಾಗಿ ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅವ್ರಿಗೆ 39 ಮತಗಳು ಸಿಗ್ಬೋದು ಅವರ ಶಾಸಕರ ಮತದಾನ. ಅದರಲ್ಲಿ ಯಾರಾದರೂ ಅಡ್ಡ ಮತದಾನ ಮಾಡ್ತಾರಾ ಅನ್ನೋದು ಈಗಿರುವಂಥ ಚರ್ಚೆ. BJPಯ ಕೆಲವು ಅಸಮಾಧಾನಿತ ಶಾಸಕರಿದ್ದಾರೆ, ಪ್ರಮುಖವಾಗಿ ಸೋಮಶೇಖರ್ ಇದ್ದಾರೆ ಮತ್ತು ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇದೆ. ಹಾಗೆ JDS ಅಲ್ಲೂ ಕೂಡ ಅಸಮಾಧಾನಿತ ಶಾಸಕರು ಶರಣಗೌಡ ಕಂದಕೂರ್ ಅವರು ಬಹಳ ದಿನಗಳಿಂದ BJP ಮೈತ್ರಿಗೆ ವಿರೋಧವನ್ನೇ ವ್ಯಕ್ತಪಡಿಸಿ JDS ಇಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಹೀಗಾಗಿನೇ ಕೆಲವೊಂದು ಹೆಸರುಗಳು ಕೇಳಿ ಬರ್ತಾ ಇದೆ. BJP ಮತ್ತು JDSನ 2 ಶಾಸಕರ ಪಟ್ಟಿಯಲ್ಲಿ ಕೆಲವು ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಅವ್ರನ್ನೆಲ್ಲ ಮನವೊಲಿಸಿ ಅವ್ರನ್ನ ಹಿಡಿದಿಟ್ಟುಕೊಳ್ಬೇಕಾದಂಥ ಕೆಲಸ ಈಗ ಮೈತ್ರಿ ಪಕ್ಷಗಳು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅವರು ಯಶಸ್ವಿ ಆಗ್ತಾರ, ಮತದಾನ ತೋರಿಸಿ ಹಾಕ್ಬೇಕಾದ್ರೂ ಕೂಡ ಆದ್ರೂ ಅವ್ರ ಶಾಸಕರು ಹಿಡಿದಿಟ್ಕೊಳ್ತಾರ ಅನ್ನೋದು ಈಗಿರುವಂತ ಪ್ರಶ್ನೆ. ಶ್ರೀಲಕ್ಷ್ಮಿ, ಸತೀಶ್, ಇವಾಗ ಜಮೀರ್ ಹೇಳಿಕೆ ಕೊಟ್ಟ ಹಾಗೆ, ಜಮೀರ್ ಅಹಮದ್ ಅವರು ಹೇಳಿಕೆ ಕೊಟ್ಟ ಹಾಗೆ ಪ್ರತಿ ಸಾರಿ JDS ಕ್ಯಾಂಡಿಡೇಟ್ ಹಾಕುತ್ತೆ ಸೋಲ್ತಾರೆ ಅಂತ. ಈ ಸಾರಿ ಇದು ಹೇಗೆ ವಿಭಿನ್ನವಾಗಿರುತ್ತೆ? ಹಾಗಿರೋದಿಲ್ಲ ಅಂತ ಏನು ಕಾನ್ಫಿಡೆನ್ಸ್ JDSನವ್ರಿಗೆ ಈ ಸಾರಿ? ಕಾನ್ಫಿಡೆನ್ಸ್, ಅವರ ಲೆಕ್ಕಾಚಾರ ಅಡ್ಡ ಮತದಾನನ ಅವರ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಅದಾಗುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ.
ಇನ್ನೂ ಸಮಯ ಇದೆ. ಆ ಸಮಯದಲ್ಲಿ ಏನಾದರೂ ಕಾಂಗ್ರೆಸ್ನ ಕೆಲವು ಶಾಸಕರನ್ನು ಸಂಪರ್ಕಿಸ್ತಾರ, ಪಕ್ಷೇತರರು ಜನಾರ್ದನ್ ರೆಡ್ಡಿ ಅವ್ರು ಬಿಟ್ಟರೆ ಇನ್ನುಳಿದಂಥ 3 ಕಾಂಗ್ರೆಸ್ ಬೆಂಬಲಿತರಾಗಿದ್ದಾರೆ, ಬೆಂಬಲ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೊಟ್ಟಿದ್ದಾರೆ, ಅವ್ರನ್ನ ಸೆಳಿತಾರ, ಅಥವಾ ಕಾಂಗ್ರೆಸ್ನಲ್ಲಿ ಕೆಲವೊಂದಷ್ಟು ಅಸಮಾಧಾನಗಳಾಯಿತು, ಅನುದಾನಗಳು ಸಿಕ್ಕಿಲ್ಲ, ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಸಿಕ್ಕಿಲ್ಲ, ಸಚಿವರು ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಸಾಕಷ್ಟು ಹಿಂದೆ ಅಸಮಾಧಾನಗಳು ಭುಗಿಲೇಳ್ತು. ಶಾಸಕಾಂಗ ಪಕ್ಷದಲ್ಲೂ ಕೂಡ ಚರ್ಚೆ ಆಯಿತು. ಅಂಥ ಶಾಸಕರನ್ನೆಲ್ಲ ಒಟ್ಟುಗೂಡಿಸಿ ಅವ್ರ ಜೊತೆ ಮಾತುಕತೆ ನಡೆಸಿ ಅವ್ರನ್ನೇನಾದರೂ ಸೆಳಿಬೋದಾ ಅನ್ನೋ ಒಂದು ಆಶಾಭಾವನೆ BJPಯಲ್ಲಿದೆ. ಜಮೀರ್ ಅಹಮದ್ ಅವರು ಹೇಳಿರೋ ಪ್ರಕಾರ ಹಿಂದಿನಿಂದಲೂ JDS ಸೋಲ್ತಾ ಬರ್ತಾ ಇದೆ, ಈ ರೀತಿಯೂ ಸೋಲ್ತಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ಈ ಸಲಿನ ಆಗ್ಬಹುದಾ ಅನ್ನೋದು ಕೂಡ ಪ್ರಶ್ನೆ. ಯಾಕಂದರೆ JDS ಮತ್ತು BJP ಲೆಕ್ಕಾಚಾರ ಹಾಕಿರುತ್ತೆ, ಹೈಕಮಾಂಡ್ ಕೂಡ ಈ ಬಗ್ಗೆ ಲೆಕ್ಕಾಚಾರ ಹಾಕಿರ್ಬೋದು ಅಂತ ಕೆಲವೊಂದಷ್ಟು ಅಸಮಾಧಾನ ಶಾಸಕರನ್ನ ಸೆಳೆದು ತಮ್ಮ ಪರ ಮತವಾಗಿ ಪರಿಗಣಿಸ್ತಾರೆ ಅನ್ನೋದಿರುವಂಥ ಪ್ರಶ್ನೆ. ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು. ಈ ಹಿಂದಿನ ಹಲವಾರು ರಾಜ್ಯಸಭಾ ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡ್ರೆ ಅಡ್ಡ ಮತದಾನ ಆಗಿ ಗೆದ್ದಿರುವಂಥ ಉದಾಹರಣೆಗಳು ಇದಾವೆ. ಹಾಗಾಗಿನೇ ಈ ಬಾರಿನೂ ಆ ರೀತಿಯ ಒಂದು ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಶ್ರೀಲಕ್ಷ್ಮಿ, ಯಾವ ಶಾಸಕರು ಅಡ್ಡ ಮತದಾನ ಮಾಡ್ತಾರೋ ಅದು ಮುಂದಿನ ದಿನಗಳಿಗೆ ಕಾದು ಗೊತ್ತಾಗುತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗಾಗಿ.